ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸು. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 24ನೇ ಪ್ರಶ್ನೆ. ಚಲನೆ ಮೂರನೇ ನಿಯಮಕ್ಕೆ ನಿಜವಾದ ಹೇಳಿಕೆ. ನ್ಯೂಟನ್ನ ಚಲನೆಯಲ್ಲಿ 3 ನಿಯಮಗಳಿವೆ. ಅದರಲ್ಲಿ ಯಾವ್ದು ಕೇಳ್ತಿದ್ದಾರೆ ಅವರು? ಮೂರನೇ ನಿಯಮವನ್ನ ಕೇಳ್ತಾ ಇದ್ದಾರೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆ ಜೋಡಿ ಯಾವಾಗಲೂ ಒಂದೇ ವಸ್ತುವಿನ ಮೇಲೆ ವರ್ತಿಸುತ್ತದೆ. ಚಲನೆಯ ಮೂರನೇ ನಿಯಮ ಏನ್ ಹೇಳ್ತದೆ? ಪ್ರತಿಯೊಂದು ಕ್ರಿಯೆಗೆ ಸಮನಾದ ಮತ್ತೆ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಆದರೆ ಅವೆರಡು ವಿರುದ್ಧ ದಿಕ್ಕಿನಲ್ಲಿರುವಂತಹ ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸುತ್ತವೆ ಅಂತ ಹೇಳುತ್ತೆ ಅಲ್ವಾ? ತೆಕ್ಕೋಯ್ತು ಆನ್ಸರು ಯಾವುದು? ಆಪ್ಷನ್ ಬಿ. ಕ್ರಿಯೆ ಮತ್ತು ಪ್ರತಿಕ್ರಿಯೆ ಜೋಡಿ ವಿರುದ್ಧ ದಿಕ್ಕಿನಲ್ಲಿರುವ ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸುತ್ತವೆ. ಹೌದು, ಇದು ಸರಿಯಾದ ಉತ್ತರ. ನೀವು ನ್ಯೂಟನ್ನ ಚಲನೆಯ ಮೂರನೇ ನಿಯಮದ ಪ್ರಕಾರ ನೋಡ್ತಾ ಹೋದ್ರೆ ರಾಕೆಟ್ ಹಾರೋದನ್ನ ಒಂದು ಗುಡ್ ಎಕ್ಸಾಂಪಲ್ ಆಗಿ ತಗೋಬಹುದು. ಅಲ್ಲಿ ಏನಿರುತ್ತೆ? ಬಿಸಿಯಾದ ಗಾಳಿ ರಾಕೆಟ್ ಎಂಜಿನ್ ಏನ್ ಮಾಡುತ್ತೆ? ಆ ಬಿಸಿಯಾದ ಗಾಳಿಯನ್ನ ಹೊರಗೆ ನೂಕುತ್ತೆ, ಸರಿನಾ? ಆ ಬಿಸಿ ಗಾಳಿ ಏನ್ ಮಾಡುತ್ತೆ? ರಾಕೆಟ್ ಮೇಲೆ ಬಲವನ್ನ ಅಪ್ಲೈ ಮಾಡಿ ಅದನ್ನ ಮೇಲ್ ತಳ್ಳುತ್ತೆ. ಆ ಕಾರಣಕ್ಕಾಗಿ ರಾಕೆಟ್ ಸ್ಪೀಡ್ ಆಗಿ ಮೇಲೆ ಏಳಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಏನಾಗ್ತಾ ಇದೆ? ಕ್ರಿಯೆ ಯಾವುದು? ಆ ರಾಕೆಟ್ ನ ಎಂಜಿನ್ ಅಥವಾ ರಾಕೆಟ್ ಆ ಬಿಸಿ ಗಾಳಿಯ ಮೇಲೆ ಪ್ರೆಷರ್ ಅನ್ನ ಅಥವಾ ಬಲವನ್ನ ಹಾಕ್ತಾ ಇದೆ, ಅದು ಕ್ರಿಯೆ. ಇಲ್ಲಿ ಪ್ರತಿಕ್ರಿಯೆ ಯಾವುದು? ಆ ಬಿಸಿ ಗಾಳಿ ಇರುವಂತದ್ದು ರಾಕೆಟ್ ನ ಮೇಲೆ ಬಲವನ್ನ ಪ್ರಯೋಗಿಸ್ತಾ ಇದೆ, ಅದು ಪ್ರತಿಕ್ರಿಯೆ. ನೀ ನನ್ ಮೇಲೆ ಬಲ ಪ್ರಯೋಗ ಮಾಡ್ದಿಲ್ಲ, ನಾನು ನಿನ್ ಮೇಲೆ ಬಲ ಪ್ರಯೋಗ ಮಾಡ್ತೀನಿ ಅಂತ ಪ್ರತಿಕ್ರಿಯೆ ಕೊಡ್ತಾ ಇದೆ. ಇದು ವಿರುದ್ಧ ದಿಕ್ಕಿನಲ್ಲಿರುವ ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸ್ತದೆ. ರಾಕೆಟ್ ಗ್ಯಾಸಿನ ಮೇಲೆ ಬಲ ಪ್ರಯೋಗ ಮಾಡುತ್ತೆ, ಗ್ಯಾಸು ತನ್ ಮೇಲೆ ಬಲ ಪ್ರಯೋಗ ಮಾಡ್ಕೊಂತ ಇಲ್ಲ, ರಾಕೆಟ್ ಮೇಲೆ ಬಲ ಪ್ರಯೋಗ ಮಾಡ್ತಾ ಇದೆ. ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿರುವಂತಹ ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸ್ತವೆ. ಆಪ್ಷನ್ ಸಿ. ಕ್ರಿಯೆ ಪ್ರತಿಕ್ರಿಯೆ ಜೋಡಿಗಳು ಒಂದೇ ಪ್ರಮಾಣ ಮತ್ತು ದಿಕ್ಕುಗಳನ್ನು ಹೊಂದಿರುತ್ತವೆ. ತಪ್ಪು. ಆಪ್ಷನ್ ಡಿ. ಪರಸ್ಪರ ಸಾಮಾನ್ಯ ಸ್ಥಿತಿಯಲ್ಲಿ ಎರಡು ಕಾಯಗಳ ಮೇಲೆ ವರ್ತಿಸುತ್ತವೆ. ತಪ್ಪು. ಸರಿಯಾದ ಉತ್ತರ ಆಪ್ಷನ್ ಬಿ. ಕ್ರಿಯೆ ಪ್ರತಿಕ್ರಿಯೆ ಜೋಡಿ ವಿರುದ್ಧ ದಿಕ್ಕಿನಲ್ಲಿರುವ ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸುತ್ತದೆ. ಥ್ಯಾಂಕ್ ಯು.